SK ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ರಾಯರ ಪವಾಡ. ಆ ದೇವಸ್ಥಾನದ ಬಾಗಿಲು ಯಾರಿಂದಲೂ ತೆರೆಯಲಿಲ್ಲ. ಆದರೆ ರಾಯರನ್ನು ನೆನೆದ ಕ್ಷಣ ನಡೆದಿದ್ದು ನಿಜಕ್ಕೂ ಅಚ್ಚರಿ. ಒಬ್ಬ ವ್ಯಕ್ತಿ ಪ್ರತಿದಿನವೂ ಶ್ರೀರಾಯರನ್ನು ನೆನೆಸಿಕೊಂಡು ಭಕ್ತಿಯಿಂದ ಕೈಮುಗಿಯುತ್ತಿದ್ದ. ಹೀಗೆ ಪ್ರತಿನಿತ್ಯ ಸಾಯಂಕಾಲ ರಾಯರ ಮಠಕ್ಕೆ ಹೋಗುತ್ತಿದ್ದ. ಅದು ಒಂದು ಅವನಿಗೆ ಹವ್ಯಾಸವಾಗಿತ್ತು. ಅವನು ರಾಯರ ಭಕ್ತ, ಅಚಲವಾಗಿ ರಾಯರನ್ನು ನಂಬಿದ್ದ. ಒಂದು ವಾರ ರಾಯರ ಮಠ ಸಂಪೂರ್ಣವಾಗಿ ಬಾಗಿಲು ಮುಚ್ಚಿತ್ತು. ಅವನಿಗೆ ಆ ಒಂದು ವಾರ ನರಕದ ಅನುಭವ. ಯಾಕೆ, ಯಾವ ಕಾರಣದಿಂದ ರಾಯರ ಮಠ ಮುಚ್ಚಿದೆ? ಈ ಪ್ರಶ್ನೆ ಮನಸ್ಸಿನಲ್ಲಿ ಅವನಿಗೆ ಕಾಡುತ್ತಿತ್ತು. ಯಾಕೆಂದರೆ ಅವನು ರಾಯರನ್ನು ಸಂಪೂರ್ಣವಾಗಿ ನಂಬಿದ್ದ. ಆದರೆ ಕಾರಣ, ರಾಯರ ಮಠದ ಆಚಾರ್ಯರು ಒಂದು ವಾರ ವೈಯಕ್ತಿಕ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋದ ಕಾರಣ ಬೆಳಗ್ಗೆ ಪೂಜೆ ಮುಗಿಸಿ ಸಾಯಂಕಾಲ ಮಠದ ಬಾಗಿಲನ್ನು ತೆರೆಯುತ್ತಿರಲಿಲ್ಲ. ಈ ವಿಷಯ ರಾಯರ ಭಕ್ತನಿಗೆ ತಿಳಿದಿರಲಿಲ್ಲ. ಅವನು ತುಂಬ ದುಃಖದಿಂದ, ರಾಯರೇ, ಯಾವ ಕಾರಣಕ್ಕಾಗಿ ಹೀಗೆ ಮಾಡುತ್ತಿದ್ದೀರಿ? ನಾನು ನಿಮ್ಮ ಭಕ್ತಿಗೆ ಅರ್ಹನಲ್ಲವೇ? ನಾನು ಅಷ್ಟೊಂದು ಪಾಪಿಯೇ? ನಿಮ್ಮ ದರ್ಶನ ಪಡೆಯದಷ್ಟು ಎಂದು ತುಂಬ ವ್ಯಥೆಪಟ್ಟನು. ಆಗ ಮಠದಲ್ಲಿ ನಡೆದದ್ದೇ ಪವಾಡ. ಮಠದ ಬಾಗಿಲು ಯಾರ ಸಹಾಯವೂ ಇಲ್ಲದೆ ನಿಧಾನವಾಗಿ ತೆರೆಯಿತು. ಅವನು ಒಳಗೆ ನೋಡಿದಾಗ ರಾಯರ ಮುಂದೆ ದೀಪ ಉರಿಯುತ್ತಿತ್ತು. ಅವನ ಕಣ್ಣಲ್ಲಿ ನೀರು ತುಂಬಿತು. ಅವನಿಗೆ ಒಂದು ಮಾತು ಮಾತ್ರ ಅರ್ಥವಾಯಿತು: ರಾಯರನ್ನು ನಂಬಿದ ಭಕ್ತನನ್ನು ರಾಯರು ಎಂದಿಗೂ ಕೈಬಿಡುವುದಿಲ್ಲ. ನಿಮಗೂ ರಾಯರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಇದು ನಿಜವಾಗಿಯೂ ಆ ಭಕ್ತನಲ್ಲಿ ನಡೆದಂತಹ ನೈಜ ಘಟನೆ, ಸತ್ಯವಾದ ಘಟನೆ, ರಾಯರ ಪವಾಡ. ರಾಯರ ಪವಾಡಗಳನ್ನು ಕೇಳಿ ರಾಯರ ಕೃಪೆಗೆ ನೀವು ಪಾತ್ರರಾಗಿ. ಧನ್ಯವಾದಗಳು.